ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಆಗಸ್ಟ್ 12ನೇ ತಾರೀಕು. ಇವತ್ತಿನ ದಿನದ ವಿಶೇಷತೆ ಅಂತ ಹೇಳಿದರೆ, ಇವತ್ತು ನಮ್ಮಲ್ಲಿ ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಿಸ್ತಾರೆ. ಗ್ರಂಥಾಲಯಗಳು ಅನ್ನುವಂಥದ್ದು ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಹೋಗ್ತವೆ. ಪುಸ್ತಕಗಳು ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಹೋಗ್ತವೆ. ನಮಗೆ ಪುಸ್ತಕಗಳು ಹಲವಾರು ರೀತಿಯಲ್ಲಿ ಅಗಾಧವಾದಂತಹ ಜ್ಞಾನವನ್ನು, ಅಗಾಧವಾದಂತಹ ಪಾಂಡಿತ್ಯವನ್ನು ಕೂಡ ನೀಡ್ತಾ ಹೋಗುತ್ತೆ. ನಾವು ಪುಸ್ತಕಗಳನ್ನು ಓದೋದ್ರಿಂದ ಅತ್ಯುನ್ನತವಾದ ಮಟ್ಟಕ್ಕೆ, ಉತ್ತುಂಗದ ಮಟ್ಟಕ್ಕೆ ಹೋಗಲಿಕ್ಕೆ ನಮಗೆ ಅದು ಸಹಕಾರಿಯಾಗತ್ತೆ. ಇವತ್ತು ಗ್ರಂಥಾಲಯದ ಒಂದು ದಿನಾಚರಣೆಯನ್ನು SR ರಂಗರಾಜನ್ ಅವರ ಒಂದು ನೆನಪಿಗೋಸ್ಕರ ಆಚರಣೆಯನ್ನು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. SR ರಂಗರಾಜನ್ ಅವರು ಮದ್ರಾಸ್ ಪ್ರಾಂತ್ಯದ ಶಿಯಾಳಿ ಅನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ 1892ನೇ ಇಸ್ವಿಯ ಆಗಸ್ಟ್ 12ನೇ ತಾರೀಕು ಜನಿಸ್ತಾರೆ. ಅವರು ಮದ್ರಾಸ್ ಪ್ರಾಂತ್ಯದ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ 1909ನೇ ಇಸ್ವಿಯಲ್ಲಿ ಪದವಿಗೆ ಸೇರಿಕೊಳ್ತಾರೆ. ಇಂಗ್ಲಿಷ್ ಐಚ್ಛಿಕ ವಿಷಯವನ್ನು ತಗೊಂಡು ಅದರಲ್ಲಿ ಅವರು ಪದವಿಯನ್ನು ಕೂಡ ಪೂರ್ಣಗೊಳಿಸ್ತಾರೆ. ಇದಾದ ನಂತರದಲ್ಲಿ ಅವರು ಪ್ರಾಧ್ಯಾಪಕರಾಗಿ ತಮ್ಮ ಕಾರ್ಯವನ್ನು ಕೂಡ ಒಂದಷ್ಟು ವರ್ಷಗಳ ಕಾಲ ನಿರ್ವಹಿಸ್ತಾರೆ. ಅದಾದ ನಂತರದಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಅವರು ಮೊಟ್ಟ ಮೊದಲನೆಯ ಗ್ರಂಥಪಾಲಕರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅದಾದ ನಂತರದಲ್ಲಿ ಅವರಿಗೆ ಆ ಒಂದು ಗ್ರಂಥಾಲಯದ ವಿಚಾರವಾಗಿ ಇನ್ನೂ ಹೆಚ್ಚಿನ ಒಂದಷ್ಟು ಮಾಹಿತಿನ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ 1924ನೇ ಇಸ್ವಿಯಲ್ಲಿ ಅವರನ್ನು ಇಂಗ್ಲೆಂಡಿಗೆ ಕಳಿಸಲಾಗತ್ತೆ. ಅಲ್ಲಿ ಬರ್ವಿಕ್ ಸೇಯರ್ಸ್ ಅನ್ನುವಂತಹ ಒಬ್ಬ ಗುರುಗಳ ಮಾರ್ಗದರ್ಶನದಲ್ಲಿ ಅವರು ಗ್ರಂಥಾಲಯದ ಕುರಿತಾಗಿ ಇನ್ನೂ ಹೆಚ್ಚಿನ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತಾರೆ. ಅಂದರೆ ಗ್ರಂಥಾಲಯ ಅನ್ನುವಂಥದ್ದು ಹೇಗೆ ಇರಬೇಕು, ಅಲ್ಲಿ ಪುಸ್ತಕಗಳನ್ನು ಯಾವ್ಯಾವ ರೀತಿಯಲ್ಲಿ ಜೋಡಿಸ್ಬೇಕು, ಗ್ರಂಥಾಲಯಕ್ಕೆ ಇರಬೇಕಾಗಿರುವಂತಹ ಕೆಲವೊಂದಷ್ಟು ನಿಯಮಾವಳಿಗಳನ್ನೆಲ್ಲ ಅವರು ಇಂಗ್ಲೆಂಡಿನಲ್ಲಿ ತಿಳ್ಕೊಳ್ತಾರೆ. ಅದಾದ ನಂತರದಲ್ಲಿ ಭಾರತದ ಗ್ರಂಥಾಲಯದ ಬೆಳವಣಿಗೆಗೆ ಇವರ ಪಾತ್ರ ಬಹುಮುಖ್ಯವಾದದ್ದು ಅಂತಲೇ ಹೇಳ್ಬೋದು. ಇದರ ಜೊತೆಯಲ್ಲಿ ಅವರು ಈ ಗ್ರಂಥಾಲಯದ ಒಂದು ಅಭಿವೃದ್ಧಿಗೋಸ್ಕರ ಸುಮಾರು 60ಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನು ಬರೆದಿದ್ದಾರೆ. ಜೊತೆಗೆ 2500ಕ್ಕಿಂತ ಹೆಚ್ಚಿನ ಅವರು ಒಂದಷ್ಟು ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಇದಾದ ನಂತರದಲ್ಲಿ ದೆಹಲಿ ವಿಶ್ವವಿದ್ಯಾಲಯದಿಂದ 1948ರಲ್ಲಿ PhD ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಅದಾದ ನಂತರ ಪಿಟ್ಸ್ಬರ್ಗ್ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿಯನ್ನು ಕೂಡ ಅವರು ಪಡ್ಕೊಳ್ತಾರೆ. 1970ನೇ ಇಸ್ವಿಯಲ್ಲಿ ಅಮೇರಿಕಾದ ಮಾರ್ಗರೆಟ್ ಮ್ಯಾನ್ ಪಾರಿತೋಷಕವನ್ನು ಕೂಡ ಪಡ್ಕೊಳ್ತಾರೆ. ಇವರು ಅಮೇರಿಕಾದ ಮಾರ್ಗರೆಟ್ ಮ್ಯಾನ್ ಪಾರಿತೋಷಕವನ್ನು ಪಡ್ಕೊಂಡಿರುವಂತಹ ಮೊದಲ ಭಾರತೀಯ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಕೂಡ ಅವರು ಪಾತ್ರರಾಗಿದ್ದಾರೆ. ಮುಂದುವರೆದು ಅವರ ಜೀವನದ ಇನ್ನೊಂದಷ್ಟು ಸಾಧನೆಗಳನ್ನು ನಾವು ನೋಡ್ತಾ ಹೋಗೋದಾದರೆ, 2007ನೇ ಇಸ್ವಿಯಿಂದ ನಮ್ಮ ಸರ್ಕಾರ ಅವರು ಹುಟ್ಟಿದ ಒಂದು ದಿನವನ್ನು ಗ್ರಂಥಪಾಲಕರ ದಿನ ಅಂತ ಹೇಳಿ ಆಚರಿಸಬೇಕು ಅಂತ ಹೇಳಿ ನಿರ್ಧಾರವನ್ನು ಕೈಗೊಂಡು 2007ರಿಂದ ಇವತ್ತಿನವರೆಗೂ ಕೂಡ ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಅದರ ಜೊತೆಗೆ ಗ್ರಂಥಪಾಲಕರಿಗೆ ಗ್ರಂಥಾಲಯವನ್ನು ಅವರು ತಿಳ್ಕೊಂಡಿರಬೇಕು, ಅಂದರೆ ಗ್ರಂಥಾಲಯದ ಕುರಿತಾಗಿ ಅವರಿಗೆ ಹೆಚ್ಚಿನ ಮಾಹಿತಿ ಇರಬೇಕು ಅಂತ ಹೇಳಿ ಅವರಿಗೆ ತರಬೇತಿ ಕೇಂದ್ರಗಳನ್ನು ಕೂಡ ರಂಗರಾಜನ್ ಅವರು ಪ್ರಾರಂಭ ಮಾಡ್ತಾರೆ. ಗ್ರಂಥಪಾಲಕರಾಗಿ ಒಂದು ಕಾರ್ಯವನ್ನು ನಿರ್ವಹಿಸುವವರಿಗೆ ಅವರಿಗೆ ಒಂದಷ್ಟು ಮಾಹಿತಿಗಳು ಇರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಮಾಹಿತಿ ಕೇಂದ್ರವನ್ನು ಕೂಡ ತೆರೆಯಲಾಗುತ್ತೆ. ಇದಾದ ನಂತರದಲ್ಲಿ ಅವರು ಸಾರ್ವಜನಿಕ ಗ್ರಂಥಾಲಯ, ಮಕ್ಕಳ ಗ್ರಂಥಾಲಯ, ಮತ್ತು ಸಂಚಾರಿ ಗ್ರಂಥಾಲಯ, ಮತ್ತು ಪಂಚಾಯಿತಿ ಗ್ರಂಥಾಲಯ, ಈ ರೀತಿಯಾಗಿ ಸಾಕಷ್ಟು ಗ್ರಂಥಾಲಯಗಳಿಗೆ ತಮ್ಮದೇ ಆಗಿರುವಂತಹ ಒಂದಷ್ಟು ಕೊಡುಗೆಯನ್ನು ಕೂಡ ಅವರು ನೀಡಿದ್ದಾರೆ. ನಾವು ಗ್ರಂಥಾಲಯವನ್ನು ಬೆಳೆಸೋಣ.
ನಮ್ಮಲ್ಲಿ ಪುಸ್ತಕಗಳ ಒಂದು ತಿಳುವಳಿಕೆ, ಪುಸ್ತಕಗಳ ಒಂದು ಜ್ಞಾನವನ್ನು ಕೂಡ ನಾವು ಬೆಳೆಸ್ಕೊಳ್ಳೋಣ. ಪುಸ್ತಕವನ್ನು ಓದುವಂತಹ ಒಂದು ಸಂಸ್ಕೃತಿ ನಮ್ಮಲ್ಲಿ ಹೆಚ್ಚಾಗಲಿ ಅಂತ ಹೇಳಿ ಬಯಸ್ತಾ ನಮ್ಮ ಒಂದು ಈ ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.